ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ. ಆ್ಯಂಡ್ ಇವತ್ತು ಸ್ಪೆಷಲ್ ಡೇ ಆಗುತ್ತಾ ಇಲ್ಲ ವರ್ಸ್ಟ್ ಡೇ ಆಗುತ್ತಾ ನಂಗೆ ನಿಜ ಗೊತ್ತಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಆಗಲೇ ಒಂದು 3 to 4 ಮಂತ್ಸಿಂದ ಐಪ್ಯಾಡ್ ತೊಗೋಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೆ. ಆಯಿತಾ, ಲಾಸ್ಟ್ ವೀಕ್ ತೊಗೊಳ್ಳೇಬೇಕು ಅಂತಲೂ ಹೋಗಿದ್ದೆ, ಬಟ್ ಅವೈಲಬಲ್ ಇರಲಿಲ್ಲ. ಇವತ್ತು ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಹೊರಡೋಣ ಅಂತ. ನನಗಂತೂ ಸ್ಟ್ರೆಸ್ ಆಗ್ತಾಯಿದೆ. 256 GB ಅವೈಲಬಲ್ ಇದೆ, ಬಟ್ 512 GB ನಾನು ಆಫ್ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಇನ್ನೂ ಆಫು EMI ಥರ ಮಾಡ್ಸೋಣ ಅಂತ ಅಂದ್ಕೊಂಡಿರೋದು. ಬಟ್ ಸ್ಟ್ರೆಸ್ ಆಗ್ತಾಯಿದೆ, ನನಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಮ್ಮ ಬೇರೆ ಊರಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದಂತೂ ಬೇಜಾರು, ಬೆಳಗ್ಗೆ ಬಂದಿದ ತಕ್ಷಣ ತೋರ್ಸೋಕ್ಕಾಗಲ್ವಲ್ಲ ಅಂತ. ಇದು ನನ್ನ ಮೇಕಪ್ ಡಬ್ಬಗಳು. ಇಲ್ಲಿ ಪೂರ್ತಿ ನನ್ನ ಸ್ಕಿನ್ ಕೇರ್ ತುಂಬಿಬಿಟ್ಟಿದೆ. ಮೇಕಪ್ ಇಡೋದಕ್ಕೆ ಸ್ಪೇಸ್ ಇಲ್ಲ, ಅದಕ್ಕೆ ಈ ಥರ ಡಬ್ಬದಲ್ಲಿ ತುಂಬಿಟ್ಟಿದೆ. ಆಗಲೇ ಶೆಕೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ನಂಗೆ ಸ್ಟ್ರೆಸ್ಸಿಗೆ ಶೆಕೆ ಬರ್ತಾಯಿದೆ, ಇಲ್ಲ ಶೆಕೆಗೆ ಶೆಕೆ ಬರ್ತಾಯಿದೆ, ಗೊತ್ತಾಗ್ತಾ ಇಲ್ಲ. ನಾನು ಆ್ಯಕ್ಚುಲಿ ಎವ್ರಿಡೇ ತುಂಬ ಜಾಸ್ತಿ ಮೇಕಪ್ ಮಾಡಲ್ಲ. ಲೈಕ್ ಫ್ಯೂ ಥಿಂಗ್ಸ್ ಇದೆ, ಅದನ್ನು ಬಿಟ್ಟು ಇನ್ನೇನು ಜಾಸ್ತಿ ಮಾಡಲ್ಲ. ಒಂದು ಸ್ಟೆಪ್ ತುಂಬ ಇಷ್ಟ, ಹೈಲೈಟರ್. ಇದು ನನ್ನ ಲಿಪ್ಸ್ಟಿಕ್ ಡಬ್ಬ. ರೀಸೆಂಟಾಗಿ ಈ 2 ಕೊಂಬನ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾ ಇದ್ದೀನಿ ಗೊತ್ತಾ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ರೆಡಿ ಆಗಬೇಕು ಅಂತ ಗೊತ್ತಾ. ಇಫ್ ಇನ್ ಕೇಸ್ ಏನಾದರೂ ಫುಲ್ಲು ದೇವ್ರ ದಯೆಯಿಂದ ಇವತ್ತೇನಾದ್ರು ಐಪ್ಯಾಡ್ ಸಿಕ್ಬಿಟ್ರೆ ಚೆನ್ನಾಗಿ ಕಾಣಿಸೋಣ ಅಂತ. ಬಟ್ ಯಾಕೋ ಬಾಡಿನೂ ಸಪೋರ್ಟ್ ಮಾಡ್ತಿಲ್ಲ, ಮನಸ್ಸು ಸಪೋರ್ಟ್ ಮಾಡ್ತಿಲ್ಲ. ಆ್ಯಂಡ್ ನನಗೆ ಪೀರಿಯಡ್ಸ್ ಹತ್ರ ಬರ್ತಾ ಇನ್ನೇನು ಪೀರಿಯಡ್ಸ್ ಆಗೋಕ್ಕೂ ಮುಂಚೆ ಫೇಸ್ ಒಂದು ಸ್ವಲ್ಪ ಲೈಕ್ ಫೇಸ್ ಉಟ್ಕೊಂಡಾಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ. ಇದು ನನ್ನ ಮೇಕಪ್. ಎವ್ರಿಡೇ ಮೇಕಪ್ ಇಷ್ಟೇ, ನಂದು ಜಾಸ್ತಿ ಏನಿಲ್ಲ. ಆಯಿತಾ, ಸೊ ಇವಾಗ ಹೋಗುವ. ಸೊ ನಿನ್ನೆ ನಾನು ಐಪ್ಯಾಡ್ ತೊಗೊಂಡು ಬಂದಿದ್ದು. ಬನ್ನಿ ಇವತ್ತು ಓಪನ್ ಮಾಡಿ ಇನ್ನು ಏನೇನು ಬ್ಯಾಲೆನ್ಸ್ ಇದೆ ಸೆಟ್ಟಿಂಗ್ಸ್ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ವರ್ಕ್ ಸ್ಟಾರ್ಟ್ ಮಾಡ್ಕೊಬೇಕು. ಯಾಕಂದರೆ ತುಂಬ ಪೆಂಡಿಂಗ್ ವರ್ಕ್ ಇದೆ. ಆಯಿತಾ, ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಸಲ ನಿಮಗೆ ಓಪನ್ ಮಾಡಿ ತೋರಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬಲ್ಲಿ ಲೈಕ್ ಹೇಗೆ
ಇದೇ ಹೇಗೆ ನಡೀತಾ ಇದೆ ಅದೇ ಥರ ತೋರ್ಸೋದು ಬೇಕು ಅಂತ ಆಸೆ ಇಟ್ಕೊಂಡಿರೋದು. ಲೈಕ್ ತುಂಬ ರಾ, ಲೈಕ್ ನಿಮಗೆ ಡೈರೆಕ್ಟಾಗಿ ನೋಡ್ತಾ ಇರೋ ಥರ ಫೀಲ್ ಆಗ್ಬೇಕು ನನ್ನ ವೀಡಿಯೋಸ್ ನೋಡಿದ್ರೆ. ನಂಗೆ ಅದೇ ಆಸೆ ಇರೋದು ಆಯಿತಾ. ತುಂಬ ಲೈಕ್ ಎಡಿಟೆಡ್ ವರ್ಷನ್ ಆಗಿರ್ಬೋದು, ತುಂಬ ಸ್ಕ್ರಿಪ್ಟೆಡ್ ವಿಡಿಯೋಸ್ ಥರ ಮಾಡಬೇಕು ಅಂತ ನನಗಿಲ್ಲ. ಯೂಟ್ಯೂಬಲ್ಲಿ ಹೇಗಿದೆ ಹಾಗೇ ನಾನು ಇವಾಗ ಮಾಡ್ತಾ ಇರೋದು ಅಷ್ಟೇ. ಇದೇ ನನ್ನ ಒಂದು ಎಡಿಟಿಂಗ್ ಸ್ಪೇಸ್. ಇಲ್ಲೇ ನಾನು ಕೂತ್ಕೊಂಡು ಎವ್ರಿ ಡೇ ಎಡಿಟ್ ಮಾಡೋದು, ಪ್ಲ್ಯಾನ್ ಮಾಡೋದು ಎಲ್ಲ. ಸೊ ಅದಕ್ಕೇ ಇದನ್ನು ನಾನು ನಾರ್ಮಲಾಗಿ ವೀಡಿಯೋ ಮಾಡ್ತಾ ಇಲ್ಲ ಅಂದಿದ್ರು ಕೂಡ ಇಲ್ಲೇ ಕೂತ್ಕೊಂಡು ಓಪನ್ ಮಾಡ್ತಾ ಇದ್ದೆ ಅನಿಸುತ್ತೆ. ಫಸ್ಟ್ ಅಂದ್ಕೊಂಡೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತೀನಲ್ಲ ಅಲ್ಲಿ ಕೂತ್ಕೊಂಡು ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತ. ಬಟ್ ಆಮೇಲೆ ಅನ್ನಿಸ್ತು ನಾನು ಯೂಟ್ಯೂಬಲ್ಲಿ ಮಾಡಬೇಕು ಅಂದ್ಕೊಂಡಿರೋ ವೀಡಿಯೋಸೇ ಲೈಕ್ ನಾನು ಎವ್ರಿ ಡೇ ಹೇಗಿರ್ತೀನಿ ಅದನ್ನು ಮಾಡಬೇಕು ಅಂತ. ಅದಕ್ಕೆ ನಾನು ತುಂಬ ಲೈಕ್ ಜಾಸ್ತಿ ಯೂಟ್ಯೂಬಲ್ಲಿ ಅಂದರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡು ಲೈಕ್ ಟ್ರೈ ಮಾಡ್ತಾಯಿಲ್ಲ. ಯಾರಾದರೂ ಸಬ್ಸ್ಕ್ರೈಬ್ ಆದರೂ ಕೂಡ ಲೈಕ್ ಏನಕ್ಕೆ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ಇರಬೇಕು. ಲೈಕ್ ತುಂಬ ಟೈಮ್ ಹಿಡಿಬೋದು ಆ ಥರ ಜನಗಳಿಗೆ ನನ್ನ ವೀಡಿಯೋಸ್ ಇಷ್ಟ ಆಗೋದಕ್ಕೆ. ಬಟ್ ಮುಂದೆ ಎಲ್ಲೋ ನನಗಾಗಲಿ ನಿಮಗಾಗಲಿ ಹಿಂಸೆ ಆಗಬಾರ್ದು, ಅದಕ್ಕೆ ನಾನೇನು ಮಾಡ್ತಾಯಿಲ್ಲ. ಬಟ್ ಫ್ಯೂಚರಲ್ಲೂ ಕೂಡ ನಾನು ಇದೇ ಮನೆಯಲ್ಲಿ ಇದೇ ರೂಮಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತೀನಿ ಅಂತ ಅಲ್ಲ. ಆವಾಗ ಹೇಗಿರುತ್ತೋ ಆವಾಗ ಆ ಥರ ತೋರಿಸ್ತೀನಿ, ಇವಾಗ ಹೇಗಿದೆ ಅದನ್ನು ಇವಾಗ ತೋರಿಸ್ತೀನಿ ಅಷ್ಟೇ. ನನಗೊಂದು 2-3 ಕಮೆಂಟ್ ಬರುತ್ತೆ ಇವಾಗ, ನಂಗೆ ಅಷ್ಟೇ ತುಂಬ ಖುಷಿ ಬರುತ್ತೆ. ಯಾರಾದರೂ ಕಮೆಂಟ್ ಹಾಕ್ಬಿಟ್ರೆ 1-2 ಸಾಕು, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಓಕೆ ಲೈಕ್ ಆ ಇಬ್ಬರಾದರೂ ನನ್ನ ಎವ್ರಿ ವಿಡಿಯೋಸ್ ನೋಡಿ ಏನೋ ಫೀಲ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಜಾಸ್ತಿ ಮಾತಾಡೋದು ಬೇಡ ಇವಾಗ, ಮಾತಾಡೋದು ಬಿಟ್ಟರೆ ನಾನು ಮಾತಾಡ್ತಾನೆ ಇರ್ತೀನಿ. ಲೆಟ್ಸ್ ಅನ್ಬಾಕ್ಸ್ ಮೈ ಐಪ್ಯಾಡ್ ಏರ್. ಎಲ್ಲರಿಗೂ ಈ ಥರ ಮಾಡಿದ್ರೆ ಇರಿಟೇಟ್ ಆಗುತ್ತೆ ಅಂತ ನಾನು ತುಂಬ ವೀಡಿಯೋಸಲ್ಲಿ ಕಮೆಂಟ್ಸಲ್ಲಿ ನೋಡಿದ್ದೀನಿ. ಬಟ್ ಒಂಥರ ಖುಷಿ ಅದು. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಆಗಲೇ ಅನ್ಬಾಕ್ಸ್ ಮಾಡಿ ನೋಡಿ ತೋರಿಸಿ ಎಲ್ಲ ಆಗಿದೆ. ನಿಮಗೊಂದ್ಸತಿ ಮಾಡೋಣ ಅಂತ 700 ಜನನೇ ಫಾಲೋ ಮಾಡ್ತಾ ಇರ್ಬೋದು, ಇಲ್ಲ 845 ಅನಿಸುತ್ತೆ ಅಷ್ಟೇ ಆಗಿರ್ಬೋದು. ಬಟ್ 800 ಜನ, ಓ ಮೈ ಗಾಡ್. ಫಸ್ಟು ಹೋಗ್ಬಿಟ್ಟು ಟೆಂಪರ್ ಗ್ಲಾಸ್ ಹಾಕ್ಸ್ಕೋಬೇಕು, ಇಲ್ಲ ಅಂದರೆ ಸೊ ಇದೇ ನನ್ನ ನ್ಯೂ ಐಪ್ಯಾಡ್. ಆ್ಯಂಡ್ ನನ್ನ ವಿಷನ್ ಬೋರ್ಡಲ್ಲಿ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ವಿಷನ್ ಬೋರ್ಡ್ ವರ್ಕ್ ಆಗುತ್ತಾ ಇಲ್ಲ ಆಗಬೇಕಾಗಿರೋ ಟೈಮಲ್ಲಿ ಅದು ಹಾಗೆ ಆಗುತ್ತಾ, ಇಲ್ಲ ನಾನು ವಿಷನ್ ಬೋರ್ಡಿಗೆ ಹಾಕಿದ್ದೀನಿ ತಗೊಳ್ಳೇಬೇಕು ಅಂತ ಟ್ರೈ ಮಾಡೋದನ್ನ ಯಾವುದು ಗೊತ್ತಿಲ್ಲ. ಬಟ್ ಇವಾಗ ನನ್ನ ಹತ್ರ ಐಪ್ಯಾಡ್ ಇದೆ. ಇನ್ನು ಪೆನ್ ತೊಗೋಬೇಕು, ಅದು ಇನ್ನೊಂದು 2 months ಆದಮೇಲಿಂದ ತೊಗೊತೀನಿ. ಇವಾಗ ಇಷ್ಟಾದರೂ ಬಂದಿದೆ ಅಲ್ವಾ, ಸಾಕು. ಆ್ಯಂಡ್ ನಾನು ಸ್ಪೇಸ್ ಗ್ರೇ ತೊಗೊಂಡಿದ್ದೀನಿ. ಅಲ್ಲಿ 2 ಆಪ್ಷನ್ ಇದ್ದಿದ್ದು, ಒಂದು ಸ್ಪೇಸ್ ಗ್ರೇ, ಇನ್ನು ಒಂದು ಸ್ಟಾರ್ ಲೈಟ್. ಸೊ ನಂದು ಮೊಬೈಲು ಬಂದುಬಿಟ್ಟು ಮಿಡ್ ನೈಟ್ ಬ್ಲ್ಯಾಕ್, ಒಂಥರ ಬ್ಲ್ಯಾಕ್ ಶೇಡ್. ಸೊ ಈ ಶೇಡ್ಸಲ್ಲೇ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಅಲ್ಲೂ ಕೂಡ ಅವರು ಸ್ಟಾಫ್ ನಗ್ತಾಯಿದ್ರು, ನಾನು ಸೇಮ್ ಕಲರ್ ಮ್ಯಾಚ್ ಆಗಬೇಕು ಅಂತಿದ್ದ ತಕ್ಷಣ. ಬನ್ನಿ ಇವಾಗ ಆನ್ ಮಾಡುವ. ಇಸ್ ಮೈ ನ್ಯೂ ಐಪ್ಯಾಡ್. ಇನ್ನು ಲೈಕ್ ಇತ್ತೀಚೆಗೆ ಯಾಕೋ ದಾಸವಾಳ ತುಂಬ ಇಷ್ಟ ಆಗ್ತಾ ಇದೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮೇ ಬಿ ಚೇಂಜ್ ಮಾಡ್ತೀನಿ ಅನಿಸುತ್ತೆ ಆಮೇಲಿಂದ, ಗೊತ್ತಿಲ್ಲ. ಈಗ ಫಸ್ಟು ಒಂದು ನಾನು ವೀಡಿಯೋ ಎಡಿಟ್ ಮಾಡಬೇಕಾಯ್ತಾ, ಲೈಕ್ ಒಂದು ಬ್ರ್ಯಾಂಡಿಗೆ ಕಳ್ಸೋದಿದೆ. ನಾನು ಅದನ್ನು ಮೊಬೈಲಲ್ಲೇ ಮಾಡಿಬಿಡ್ತೀನಿ, ಯಾಕಂದರೆ ಅದು ಫುಲ್ಲು ಅದರಲ್ಲೇ ಇದೆ. ಅದಾದಮೇಲಿಂದ ಇದರಲ್ಲಿ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲಿಂದ ನಿಮಗೆ ತೋರಿಸ್ತೀನಿ. ಓಕೆ, ಇವತ್ತು ಒಂದಿನ ವೆಯ್ಟ್ ಮಾಡಿದಿದ್ರೆ ಇಲ್ಲಿ ನನ್ನ ನೇಮ್ ಹಾಕ್ಕೊಡ್ತಾಯಿದ್ರು. ನನಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಒಂದಿನ ಕೂಡ. ನನಗೆ ಆ ಒಂದು ದಿನ ನನ್ನ ಒಂದು ಸಮಾಧಾನ ಇರಲ್ಲ ಅಂತ. ಇಲ್ಲ ಬೇಡ, ಫಸ್ಟ್ ಇವಾಗ ಹೋಗ್ಬಿಟ್ಟು ಒಂಚೂರು ಎಡಿಟಿಂಗ್ ಮುಗಿಸ್ಬಿಟ್ಟು ಆಮೇಲಿಂದ ಇದರಲ್ಲಿ ಎಲ್ಲ
ಸ್ಟಾರ್ಟ್ ಮಾಡೋಣ. ಓಕೆನಾ?